ಹುಷಾರು, ಆಪರೇಷನ್ ಆಗದೆ ಆಮೇಲೆ. ಸಂಘ ಯಾಕಿಷ್ಟು ಮುಖದಲ್ಲಿ ಒಂದು ಆಸ. ಸಂಧ್ಯವ್ರನ್ನ ಡಾನ್ ಬರಂಗ್ ಬತ್ತವ್ರೆ, ಸೀರಿಯಸ್ ಆಗಿ ಲೇಡಿ ಡಾನು. ಪುಟ್ಟ ಪುಟ್ಟ ಎಲ್ಲ ಗುರು ಫಿಗರು. ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಮಟ್ಟಿಗೆ ಮಿನಿ ಸ್ಟಾರ್ಸ್ ಬರ್ತವ್ರೆ. ಮಿನಿ ಸ್ಟಾರ್ಸ್ ಅಂದರೆ ಸಂಧ್ಯಾ ಅವರು, ತೇಜ್ ಅವರು, ನಿತ್ಯ ಅವರು, ಸುದೀಪ್ ಅವರು, ಇವರಿಷ್ಟು ಜನ. ಇವರೆಲ್ಲ ಕ್ರಿಯೇಟರ್ಸೇನೆ, ಕಂಟೆಂಟ್ ಕ್ರಿಯೇಟರ್ಸೇನೆ. ನನಗೆ ಹೆಚ್ಚು ಕಮ್ಮಿ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಹತ್ತಿರ 1 ವರ್ಷ ಆಯ್ತಾ ಬಂತು ಅನ್ಕೊಳ್ರಿ. ಆವಾಗಲಿಂದ ನಮ್ಮ ಫ್ರೆಂಡು, ಆ ಬಾಂಡಿಂಗ್ ಇನ್ನೂ ಹಂಗೇ ಹೋಯ್ತಾ ಇದೆ. ಆವಾಗಲಿಂದ ನಾವು ಮಾತಾಡ್ಕೊಂಡು ಕ್ರಿಯೇಟ್ ಮಾಡಿದ್ದು ಮಿನಿ ಸ್ಟಾರ್ಸ್ ಅಂತ. ಅದು ಇನ್ನೂ ಹಂಗೆ ಉಳ್ಕೊ ಹೋಯ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತದೆ, ಅಂದರೆ ಕೆಲವೊಂದು ಅವ್ರವ್ರು ಬ್ಯುಸಿಲಿ ಅವ್ರವ್ರು ಇದ್ದಾಗ ವೀಡಿಯೋ ಮಾಡೋಕ್ಕಾಗಿರಲ್ಲ. ಬಿಟ್ರೆ ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಂಡೇ ಬರ್ತಾವೆ. ಇವಾಗ ನಾವು ಮತ್ತೆ ಮೀಟ್ ಆಯ್ತಾವೆ ನಮ್ಮ ಮಟ್ಟಿಲೇ. ನಾವು ಸ್ಟಾರ್ಟಿಂಗಲ್ಲಿ ನಾವು ಮಿನಿ ಸ್ಟಾರ್ಸ್ ಅಂತ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾತಾಡಿದ್ದು ಇದೇ ಜಾಗದಲ್ಲಿ, ಇದೇ ನಮ್ಮ ಮಟ್ಟಿ ಮೇಲೆ, ಇದೇ ತಾರಸಿ ಮೇಲೆ 1 ವರ್ಷದಿಂದ. ಆ ಬಾಂಡಿಂಗ್ ಇನ್ನೂ ಐತೆ ನೋಡ್ರಿ, ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಇವತ್ತು ಅವ್ರನ್ನ ಪಿಕ್ ಮಾಡೋಕ್ಕೆ, ಇವತ್ತು ಅವ್ರನ್ನ ಕರ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ಮೈಸೂರು ಹೋಗ್ತಾವನೆ. ಪೂರ್ತಿ ನೋಡ್ತಾರೆ ವಿಡಿಯೋನ. ಅವ್ರು ಬಂದಾಗ ನಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿರ್ತದೆ, ನಮ್ಮ ದೊಡ್ಡಪ್ಪ ಫಿಗರ್ಗಳು ಬತ್ತು ಅಂತ ಹೇಳ್ತದೆ, ನಮ್ಮಪ್ಪ ಹೆಂಗೆ ರಿಯಾಕ್ಟ್ ಮಾಡ್ತದೆ, ನಮ್ಮಮ್ಮ ಹೆಂಗ್ ವೆಲ್ಕಮ್ ಮಾಡ್ಕೊಂತದೆ ಅನ್ನೋದೆಲ್ಲ ಕಾಣಿಸ್ತದೆ ಈ ವಿಡಿಯೋದಲ್ಲಿ. ಎಲ್ಲೂ ಸಿಗ್ತಾನೆ ಇಲ್ಲ. ಯಾರ ಕೊಟ್ಟಿದ್ದೀರಾ? ತರಕಾರಿ ಸಾಕಾಯ್ತು ಹೊರಗೆ ಎಲ್ಲಿ ಕಂಚ್ಮಳಿದವ ಇಲ್ಲಿ ರಂಗೋತ್ಸವ ಪಟ್ಟಣ ಬೈದೆ ಕಪಿ ನೋಡು ಕೇಳೋಗ. ನಾನು ನೆಡ್ತಿ ನಮ್ಮ ಅತ್ತ ಎಲ್ಲ ಬಂದಿದ್ದು. ಅಲ್ಲಿ ಜನ ಕಾಣಿಲ್ಲ. ಕೋಟಿ ಜನ ಕೋಟಿ ಕೇಳುವ. 3 ಗಂಟೆಗೆ ತೆರದ್ದು ಸುದ್ದಿ. ಇವಾಗ ನಾವು ಒಂದು ಟ್ರಿಪ್ ಪ್ಲಾನ್ ಮಾಡೇವಿ. ಒಂದು ಮಡಿಕೇರಿ, ಕೂರ್ಗಿಗೆ ಈ ಸೈಡ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾವು 5 ಜನ ಹೋಯ್ತಾ ಇರೋದು. ಗೊತ್ತಿರ್ತದೆ ಅನ್ಸುತ್ತೆ ನೀವು 5 ಜನ ಮಿನಿ ಸ್ಟಾರ್ಸ್ ಅಂತ ಇರ್ತಾರಲ್ಲ. ಅದೇ ಒಬ್ರು ಕುಳ್ಳಕ್ಕಿರೋರು, ಒಬ್ರು ಉದ್ದಕ್ಕಿರೋರು, ಒಬ್ರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋರು, ಇನ್ನೊಬ್ರು ಸಿಕ್ಕಾಪಟ್ಟೆ ಓವರ್ ಆಕ್ಟಿವ್ ಆಗಿರೋರು, ಮತ್ತೆ ಇನ್ನೊಬ್ರು ಸಿಕ್ಕಾಪಟ್ಟೆ ಒಳ್ಳೆ ಓಲ್ಡ್ ಮನುಷ್ಯರು. ಆಮೇಲೆ ಮತ್ತೆ ನಮ್ಮ ಈ ಮನೆಗೆ ಒಬ್ರು ಹಿರಿ ಮನುಷ್ಯರು ಅಂತ ಇರ್ತಾರೆ, ಗೊತ್ತಾಗೈತೆ ನಿಮ್ಗೆ. ಆ ಥರದವ್ರು ಒಬ್ರು ಇಷ್ಟು ಜನ ಹೋಯ್ತಿದೀವಿ. A few moments later. ಹಾಯ್ ಬ್ರೋ. ಹಾಯ್ ಬ್ರೋ. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ. ಗೈಸ್, ಯಾರ ಕಣ್ಣು ಬೀಳ್ಬಾರ್ದು ಅಂದ್ಬಿಟ್ಟು 101 ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಕರಿಂಗ್ ಒಂದು ಪೂಜೆ ಮಾಡಿಸ್ತಾವೆ ಇವಾಗ. ಅಜ್ಜಿ ಕಾರಕ್ಕೆ ಪೂಜೆ ಮಾಡಿಸ್ಬೇಕಾಗಿತ್ತು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಭಕ್ತಿಯಿಂದ ಹೊಡಿರಿ ಬ್ರಾ. ನಿಮಗ ಬಡ ಸೂಪರ್ ಸೂಪರ್ ಅಡ. ಸಬಾಸ್ ಬೇಟಾ, ಸಬಾಸ್ ಸಬಾಸ್ ಬೇಟಾ. ನಮ್ಮೂರಲ್ಲ ಗೈಸ್. ಕುಳ್ಕಿರೋರು ಇಬ್ರು ವೆಲ್ಕಮ್ ನಮ್ಮ ಮನೆಗೆ. ಸ್ವಾಗತ ಸ್ವಾಗತಂ ಸುಸ್ವಾಗತಂ. ಅಪ್ಪಿ ಒಂದು ಇದು ಕೆಂಪು ನೀರು ಏನಾರು ಮಾಡ್ಬೇಕಲ್ವೇನೆ 3 ಜನಕ್ಕೂ ಎಂಟ್ರಿಗೆ. ನೀವ್ ಮಾಡ್ಬೇಕು ಗೈಸ್, ಬನ್ನಿ ನಮ್ ದೊಡ್ಡಪ್ಪನ ಪರಿಚಯ ಮಾಡಿಸ್ಕೊಡಿ. ಗುರು 2 ಫಿಗರ್ ಬಂದಿವೆ ಮಗಳು. ನೋಡ್ರಿ ಊಟ ಮಾಡ್ತಾ ಪುಟ್ಟ ಪುಟ್ಟ ಎಲ್ಲ ಗುರು ಫಿಗರು. ದೊಡ್ಡದ ಹಾಯ್. ಮಕ್ಳು ಸುಮ್ಮನೆ ಅನ್ನೋದು ಅಷ್ಟೇ, ಕಾಮಿಡಿಗೆ. ಗೊತ್ತು ಗುರು ನಿನ್ನ ಸುಮ್ಮನೆ ಅಂದಿದ್ದು ನಾನು ಅಷ್ಟೇ. ಡೋಂಟ್ ಫೀಲ್ ಬ್ಯಾಡ್ ಆಯ್ತಾ. ಬಿಸಿ ಮುದ್ದೆ ತಿನ್ನಿ. ತಿನ್ನಮ್ಮ. ದೊಡ್ಡವ ಕರಿ ದೊಡ್ಡವ. ಪುಟ್ಟಿ ಪುಟ್ಟಿ ಅಂತ ನಿನ್ನ ಗುರು. ಮಕ್ಕಳ ಗುರು ಅಲ್ಲ ಪುಟ್ಟ, ಇದು ಇದನ್ನ ಬೇಕಾದ್ರೆ ಪುಟ್ಟ ಅನ್ಬೋದು ದೊಡ್ಡಪ್ಪ.
ಎಷ್ಟನೇ ಕ್ಲಾಸ್ ಹೇಳಿದ್ದು? 7ನೇ ಕ್ಲಾಸ್ ಇವಾಗ. ಏ ನಿಜ? ಜ್ಞಾನವಿಗಿಂತ ಒಂದ್ ಚೂರು 2-3 ವರ್ಷ ದೊಡ್ಡವಲ್ಲ ಅಷ್ಟೇ. ಜ್ಞಾನವಿ ಬಟ್ಟೆ ಅಂತೆ ಒಂಚೂರು ಕೊಟ್ಬಿಟ್ಟು ದೊಡವ. ಜ್ಞಾನವಿ ಇಲ್ವಾ ದೊಡವ? ಜ್ಞಾನವಿ ಮದುವೆ. ಸ್ವಾಗತಂ ನಮ್ಮ ಮನೆಗೆ ಸುಸ್ವಾಗತ. ಅಪ್ಪ ಎಲ್ಲೋಡಪ್ಪ ಫಿಗರ್ಗಳು ಅಂತವ್ರೆ. ತಪ್ಪಾಯ್ತಿರ್ರಿ. ಶರತ್ ನಿನ್ ಮನೇನೆ ಅನ್ಕೋ, ಸಂಕೋಚ ಎಲ್ಲ ಪಡ್ಬೇಡ. ನನ್ನ ವೆಲ್ಕಮ್ ಮಾಡ್ತಿರೋದು ನಮ್ಮ ಮನೆಗೆ. ಈ ಹುಷಾರು, ಆಪರೇಷನ್ ಆಗದೆ ಆಮೇಲೆ. ಕಣ ಸೂಪರ್. ನನ್ನಂತ ಒಳ್ಳೆ ಮಗು ನೆತ್ತ ಮೇಲೆ ಇನ್ನೇನು ಚೆನ್ನಾಗಿಲ್ಲಂತೆ. ದೊಡ್ಡ ಮನ್ಸ ಕೈ ಎತ್ ಮುಗಿಬೇಕು. ಹಲೋ ಸಂಧ್ಯಾ ಅವ್ರೆ. ನಾನು ಇದು ನಮ್ಮ ಅಜ್ಜಿ. ಇದು ಇವ್ರು ಗೊತ್ತಿರ್ಬೇಕಲ್ಲ, ಅಪ್ಪಿ ಅವರು. ಅಜ್ಜಿ ಬ್ರೋ, ನಮ್ಮಪ್ಪ ಯಾವಾಗ್ಲೂ ಹೇಳೋದು ಸುದೀಪ್ ಎಷ್ಟು ಬುದ್ಧಿವಂತ ಗೊತ್ತಾ ಅಂತ. ಸೀರಿಯಸ್ ಆಗಿ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ನೀವಂದ್ರೆ ಅಷ್ಟೊಂದು ಇಷ್ಟ ಬ್ರೋ ನಮ್ಮ ಅಪ್ಪನಿಗೆ. ಖುಷಿನೇ ಗೊತ್ತಾಯ್ತು ನಂಗೆ. ಸುದೀಪ್ ನೋಡ್ಬಿಟ್ಟು ಎಷ್ಟು ಮುಖದಲ್ಲಿ ಮಂದಹಾಸ ನೋಡ್ರಿ. ನಮ್ಮಪ್ಪ ನೆಗಡಿರೋದ್ ನೋಡೇ ಇರ್ಲಿಲ್ಲ. ಇವಾಗ ನೀವು ಬಂದಿರೋದು ಫೇಲ್ ಬ್ರಾ. ಡೋಂಗಿ ತರ ಬೇಡ. ಜಗಳ ಆಡ್ತವ್ರೆ. ಅಯ್ಯಯ್ಯೋ, ಎಲ್ಲಾ ದರಿದ್ರ ಗ್ರಹಗಳು ಒಂದೇ ಜಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಗುರುವೇ. ಜಗಳ ಅಲ್ಲ ಗೈಸ್, ಇದು ಹೆಲ್ತಿ ಆರ್ಗ್ಯುಮೆಂಟ್. ಗೈಸ್ 2 ಜಾಕೆಟು, ನನಗೆ ಜಾಕೆಟು, ಸಂಧ್ಯಾ ಅವ್ರಿಗೆ ಫ್ರಾಕ್ ಆಯ್ತದೆ ಅಲ್ಲ ಅಪ್ಪ. ಆ ಥರ ಎಲ್ಲ ಮಾತಾಡಬಾರ್ದು ಮುದವೆ. ಏನಂತ ಕುಳ್ಳಿ ಅನ್ನೋದು ಏನಪ್ಪ ತಪ್ಪು? ಅದು ಆ ಥರ ಎಲ್ಲ ಡಿಸಕ್ಟೇಷನ್ ಎಲ್ಲ ಹಿಡಿದು ಮಾತಾಡಬಾರ್ದು. ಅಲ್ಲ ಕುಳ್ಳಿ ಅಲ್ಲಿ ನೋಡು, ಅಪ್ಪಿ ಅರ್ಧಕ್ಕೂ ಬತ್ತೆ ಅಲ್ಲ ಕಣಪ್ಪ. ಸರಿ ಕುಳ್ಳಿ ಅನ್ನೋದು ಏನ್ ತಪ್ಪಪ್ಪ? ಬಾಡಿ ಶೇಮಿಂಗ್ ಮಾಡಬೇಡಿ ಅಂತ. ಅಲ್ಲ ಕುಳ್ಳುಕಿರೋನ್ನ ಕುಳ್ಳಿ ಅನ್ನಂತೆ ನನ್ ಕರಿಯ ಅಂತಾರಲ್ಲಪ್ಪ. ಅಂದ್ರೆ ನಿನ್ ಮಗನ ಸರಿ, ಅವ್ರನ್ನೇನಾದ್ರು ತಪ್ಪಪ್ಪ? ಹೆಣ್ಮಕ್ಳಿಗೂ ಭಾರಿ ವ್ಯತ್ಯಾಸ ಇರ್ತದಲ್ಲ. ಇಲ್ಲ ಅಂಕಲ್, ನಾ ಒಂದ್ಸರಿನೂ ಕರೆಯ ಅಂತಲ್ಲ ಅಣ್ಣ. ಇದು ನಿನಗೆ ಓವರ್ ಅಂತ ಅನಿಸ್ತಿಲ್ವೇನಾ? ಅಲ್ಲಿ ಇದಕ್ಕೆ ಕಣಪ್ಪ ನಾ ಕುಳ್ಳಿ ಅನ್ನೋದು. ಡೋಂಗಿ ತರ ಹೊಗಳಬಾರ್ದು ಆ ಥರ. ಸುದೀಪ ನನ್ನ ಕರಿಯ ಅಂತ ಕಣಪ್ಪ. ಸುದೀಪನ್ ಕರಿಯ ಅನ್ನೋದ ನಾನು ನನ್ನ ಸುದೀಪನ್ ಕರಿಯ ಅನ್ನೋದು ಸರಿನಪ್ಪ? ಏನಕ್ಕ ಗೊತ್ತಾ ಈ ಸ್ವೀಟು? ಗೈಸ್ ಅಕ್ಕ ಏನೇನು ಅನ್ಕೋಬಿಡಿ, ಇದು ಸುದೀಪ್ ಅಣ್ಣ ತಂದ್ಕೊಟ್ಟು ಸ್ವೀಟ್ನ ನಿಮಗೆ ಕೊಡ್ತಾ ಇದೀನಿ ಅಷ್ಟೇ. ಮತ್ತೆ ಹವಿಸ್ ಅವರ ಅಟ್ಟಿ. ಯುವರ್ ಅಟ್ಟಿ ಇಸ್ ಸೋ ಗುಡ್. ಇದನ್ನ ಫಸ್ಟ್ ಟೈಮ್ ಬಂದಿದ್ದೀನಿ. ಹಿಂಗೆ ಟೇಸ್ಟ್ ದೊಡ್ಡದಲ್ಲ ಎಲ್ಲ ಕನ್ನಡ ಅಣ್ಣ. ಅಣ್ಣ ನಿನ್ ಪಾದಕ್ಕೆ ಇಲ್ಲದೆ ಉದ್ದುತ್ತ ಬೇಡಕ್ಕ ಅಕ್ಕ, ಬೇಡಕ್ಕ, ನಾನು ನಿಮ್ಮ ಪಾದಕ್ಕೆ ಬಿದ್ದುಕೊಡ್ತೀವಿ. ಏಯ್ ಬೇಡಪ್ಪ. ಅಪ್ಪ ಇದು ಅವ್ರ ಪಾದಕ್ಕೆ ಬಿದ್ರೆ ಬಿಳ್ಸ್ಕೊಬಾರ್ದಲ್ವಪ್ಪ? ನಮ್ಗಿಂತ ದೊಡ್ಡವ್ರು ಯಾರು ಬಿದ್ರು ಖಂಡಿತವಾಗ್ಲೂ ಬೆಳೆಸ್ಕೋಬಾರ್ದು. ಇವಾಗ ಅಪ್ಪಿ ನಂಗಿನ್ ಚಿಕ್ಕವಳು ಬಿಳ್ಸ್ಕೊಳ್ನಪ್ಪ. ಬೆಳೆಸ್ಕೊಂಡ್ರು ಪರವಾಗಿಲ್ಲ. ದೊಡ್ಡವ್ರು ಯಾರು ಬಿದ್ರು ನಾವು ಅವ್ರ ಕಾಲಕ್ಕೆ ಬಿದ್ರ ಅಲ್ಲ ಒಂದು ಅದು ಹುಡುಗಿ ಅಲ್ವಪ್ಪ, ಹುಡುಗಿ ಕಾಲಕ್ಕೆ ಬಿಳ್ಸ್ಕೊಬಾರ್ದು. ಸೈಕಲ್ ಗ್ಯಾಪ್ ಅಲ್ಲಿ ಇವನು ಅಪ್ಪಿಗೆ ಹಿಂಗ್ ಆಶೀರ್ವಾದ ಮಾಡ್ಬಿಡ್ಬೇಕು. ನಮ್ ಜ್ಞಾನ ಬದಲು ಅನ್ಸುತ್ತೆ. ಜ್ಞಾನ ಮಗಳೇ, ಚಿನ್ನು ಮಗಳು, ಚಿನ್ನು ಮಗಳು, ಚಿನ್ನು ಮಗಳು, ಚಿನ್ನು ಮಗಳು, ಬಿಳಿ ಬಿಳಿ ಹಾಕ. ಏಯ್ ಚಿನ್ನು, ಈ ವೈಟ್ ಡ್ರೆಸ್ ಅಲ್ಲಿ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ? ವೈಟ್ ಡ್ರೆಸ್ ಅಲ್ಲಿ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ? ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು. ಬಾ ನಮ್ಮ ಮಟ್ಟಿಗೆ ಯಾರೋ ಬಂದವ್ರ. ನಮ್ಮ ಮಟ್ಟಿಗೆ ನಿಂತಾರ ಕುಳ್ಳಿರೋರು ಬಂದವ್ರು. ನೀನ್ ಡ್ರೆಸ್ ಕಲ್ಕೊ ಹೋಗಕ್ಕೆ. ಹಾ ಜ್ಞಾನವಿ. ಅಯ್ಯೋ, ಎಲ್ಲಿ ಇನ್ನೊಂದು ಪುಟಾಣಿ? ಪುಟಾಣಿ ಇಲ್ಲ ಅಣ್ಣ, ರಾಘವ ಪುಟಾಣಿ ಊರಲ್ಲಿ. ಇರೋದು ಡವ್ ಮಾಡ್ತಾ ಇರೋದು ಜ್ಞಾನವಿ. ಗುಡಿ 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 ಎತ್ಕೊಂಡು ಇರು ತೋರಿಸ್ತೀನಿ. ಒಬ್ಳಿಗೆ ಹೊಡೆದಾಕ್ಬಿಡು. ಜ್ಞಾನವೇನು ಎತ್ತಿ ಸಾಕು, ನೀವು ನೋಡ್ತೀನಿ. ಜ್ಞಾನವೇನು ಎತ್ತಿ ಸೊಂಟಕ್ಕೆ ಮಾಡಿ ಕಲ್ರಿ. ನಂತರ ಸೊಂಟಕ್ಕೆ ಮಾಡಿ ಕಲ್ರಿ ಸಾಕು. ಜ್ಞಾನವಿನ ಜ್ಞಾನವೇನು ಸೊಂಟಕ್ಕೆ ಮಾಡಿ ಕಲ್ರಿ. ಎತ್ತಿ ಹತ್ರ ಬಿಡಬಾರ್ದು, ಎತ್ತಿ ಹಿಡ್ಕೊಬಿಡ್ಬೇಕು. ಓಡಂಟೈತ ಹಿಡ್ಕಮ್ಮ, ಹಿಡ್ಕೊಳಮ್ಮ, ಎತ್ತಿಡ್ಕೊ, ಎತ್ತಿಡ್ಕೊ. ಎತ್ತಮ್ಮ, ಎತ್ತು. 2000 years later. ನಾನ್ ನೋಡಿ ಕಣ್ಣೀರ್ ಬಜ್ಜ ಎಲ್ಲ ಒಳಗೆ ನೋಡ್ರಿ ಬೇಕಿದ್ರೆ. ಎತ್ತಮ್ಮ ನೋಡ್ತೀನಿ.
ಸಂಗಣ ನಮ್ಮ ಮಟ್ಟಿಗೆ ಸಂಧ್ಯವ್ರು ಬಂದವ್ರೆ, ಬಂದು ಮಾತಾಡ್ಸೋಣ. ಬನ್ನಿ ಮಾತಾಡ್ಸು. ಸಂಧ್ಯವ್ರ ಇವ್ರು ನಮ್ಮ ಅಣ್ಣ, ನಿಜವ್ರೆ ನಮ್ಮ ಅಣ್ಣ. ಗಂಡ ಇಕ್ಳಿಂದ ಪರಿಚಯ ಮಾಡ್ಕೊಳ್ಳಲ್ಲ ನಮ್ಮ ಅಣ್ಣ, ಗೊತ್ತಾ? ಬಂದಿದೀವೇನೋ ಗೊತ್ತೇ ಇಲ್ಲ ಅನ್ನೋ ತರ. ಅಲ್ಲ, ಹೊಸ್ದಾಗಿ ಪರಿಚಯ ಮಾಡ್ಕೊಡ್ತೀವಿ ಬಾಬಾ. ಮಾತಾಡ್ಸ್ಕಲ್ಲ, ಚೆನ್ನಾಗಿ ಮಾತಾಡ್ಸ್ಕೋ. ಸಂಗ ಯಾಕಿಷ್ಟು ಮುಖದಲ್ಲಿ ಒಂದು ಆಸ? ಸುಮ್ಮನೆ ಕಾಮಿಡಿ ಅಣ್ಣ, ಕಾಮಿಡಿ ಸಂಧ್ಯವ್ರೆ. ಸಾರಿ ಆಯ್ತಾಯ್ತು. ಕರೆಕ್ಟ್ ಫ್ರೇಮ್ ಕೊಡ್ತು ಗೈಸ್. ಜ್ಞಾನವಿ ಎಲ್ಲರೂ ಅಟೆನ್ಷನ್ ಏನ್ ಮಾಡೋಳು ಅಲ್ಲಿ ನೋಡಿ. ಇವಾಗ ಮೆತ್ತಗ್ ಬಂದು ಕೂತಿರೋದು, ಅಷ್ಟೊತ್ತಿಂದ ನಾವು ಕರೀತಿದ್ರು ಓಡೊಂಟೋಗ್ಬಿಟ್ಟು. ಎಲ್ಲ ಗೊತ್ತಿದ್ದು ಒಳಗೆ ಮಾಡೋದು ಬೇಕು ಅಂತ. ಅದೇ ನಮಸ್ಕಾರ, ಇವರು ಸುದೀಪ್ ಅಂತ. ಇಲ್ಲಿ ನಮ್ಮೂರ್ಗೆ ಹೆಣ್ಣೋಡಕ್ಕೆ ಅಂತ ಬಂದವ್ರೆ. ಹೆಣ್ಣೋಡಕ್ಕೆ ಅಂತ ಬಂದಿರೋದು ನಿಜವಾಗ್ಲೂ ಕಣತೆ. ಯಾವ್ದಾರು ಒಂದು ಹೆಣ್ಣಿದ್ರೆ ಹುಸಿ ನೋಡಿ. ಹುಡುಗ 24 ವಯಸ್ಸು, ಒಂದ್ 5.5 ಅಡಿ ಅವ್ರೆ. ತಿಂಗಳಿಗೆ 2-3 ಲಕ್ಷ ದುಡ್ಡು ದುಡಿತಾರೆ ಅಲ್ವಾಗ? ಏನಿಲ್ಲ, ಸುಮಾರು ದಿವಸ ಬಂದೇ ಇತ್ತಿಲ್ಲ ಅಂದಿ. ಅದೇ ಇವಾಗ ಹೆಣ್ಣೋಡಕ್ಕೆ ಅಂತ ಬಂದವ್ರ. ಬೆಂಗಳೂರು ಅವಾಗಿಂದ ಇಲ್ಲಿಗೆ ಎಲ್ಲಿಗೆ ಬಂದಿ? ಯಾವಾಗ ವಾಸಿಯ ತಾಯಿ ನಿಂಗೆ ವಾಸಿಯ ತಾಯಿ? ಸರಿ ಕಣ್ ತಾಯಿ. ತಾಯಿ ಊಟ ಏನ್ ತಿಂದ ತಾಯಿ? ಊಟ ಏನ್ ತಿಂದ ತಾಯಿ? ಸಾಂಬಾರು. ನಂಗೆ ಕರೀನೇ ಇಲ್ಲ ತಾಯಿ, ನನ್ನವೇ ಅದೇ. ನಿನ್ ಸುಮ್ ಕುತ್ಕೊ, ಆಪರೇಷನ್ ಆಗಿರಿ ಹೆಂಗಾಡ ನೋಡು ಕುದ್ರಾಕ್. ಸರಿ ಊಟ ಮಾಡಿ ಈಗ ಎಷ್ಟು ಮಾಡಿದೆ ಊಟ? ಟಗರು ಪುಟಿ ಐತವೆ ಗೈಸ್. ಇವಾಗ ಒಂದು ರೀಲ್ ಶೂಟ್ ಮಾಡ್ಬೇಕಾಗಿತ್ತು ನಾನು ಸುದೀಪ್ ಅವ್ರುವೆ. ಅಲ್ಲಿ ನೋಡ್ರಿ ಕುಳ್ಳಿಯವರು ಏನೋ ಭಯ ಇಲ್ಲದೆ ನಮ್ಮ ಬೀದಿ ಒಳಗೆ ಹೆಂಗ್ ನಡ್ಕ ಹೋಗ್ತಾರ ನೋಡ್ರಿ. ಸಂಧ್ಯವ್ರು ಡಾನ್ ಬರಂಗ್ ಬತ್ತವ್ರೆ, ಸೀರಿಯಸ್ ಆಗಿ ಲೇಡಿ ಡಾನ್. ಗೈಸ್ ರೀಲ್ಸ್ ಎಲ್ಲ ಮಾಡಿ ಮುಗಿಸಾಯ್ತು. ನೀವು ಆಲ್ರೆಡಿ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ಬನ್ನಿ ಇವಾಗ ಟಾಟಾ ಬೈ ಬೈ, ಗುಡ್ ನೈಟ್ ಕಣೆ. ಗೈಸ್ ನಮ್ಮ ಅಣ್ಣ ಪಾಪ ಜಂಟ್ಲು ನನಗೆ ರಬ್ಬಕ್ಕೆ ಏನು ಹೊಸ್ಕೊಂಡಿರ ಹಂಗಂಗೆ ಮನೆ ಕಬಿಟ್ಟವನೆ. ಇವಾಗ ನಾನು ಸುದೀಪನು ಇಲ್ಲೇ ಮನೆ ಕಬೇಕು. ಗೈಸ್ ಇಬ್ರು ಮನೆ ಕಂಡವ್ರೆ. ಇವಾಗ ನಾವು ಹೋಗಿ ಆ ಕಡೆ ರೂಮಲ್ಲಿ ಮಲಿಕಬೇಕು. ಗೈಸ್ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲ್ಲ. ಲವ್ ಯು ಅಷ್ಟು ಟಾಪ್ ಬೈ ಬೈ. ನಮ್ಮ ಶಶಾಂಕ್ ಜೊತೆ ಇವಾಗ ಇಲ್ಲೇ ತಾಚಿ ಲವ್ ಯು ಜಾಸ್ತಿ. ಗುಡ್ ಮಾರ್ನಿಂಗ್ ಗೈಸ್. ಮಾಡ್ತಿಕೊಳ್ಳ ಗುಡ್ ಮಾರ್ನಿಂಗ್. ಚೆನ್ನಾಗಿ ನಿದ್ದೆ ಬರ್ತಾವಲ್ಲಿ ನಮ್ಮಟ್ಲೆ. ಗೈಸ್ ಇವನು ಡಬ್ಬಾ ಫೆಲ್ಲ ಒಂದೇ ಒಂದ್ ಬೆಡ್ಶೀಟ್ ಕೊಟ್ಬಿಟ್ಟವನೆ. ಮೂರ್ ಬೆಡ್ಶೀಟ್ ಓದ್ಕೊಂಡ್ ಮನ್ಕೊಂಡವ್ರೆ. ಬಿದ್ದಿದ್ದು ಆಕ್ಚುಲ್ ಆಗಿ ಇದು ಚೆನ್ನಾಗಿರೋದು ನಿಮ್ ಕೊಡೋದು ಅಂತ ಅಂದ್ಬಿಟ್ಟು ತಂದಿಟ್ಟಿದ್ದು ನೋಡ್ರಿ. ಇಲ್ಲೇ ಮಾಡ್ತಾರೆ. ಕಂಬ್ಳಿ ಕೊಟ್ಟವನೆ, ನಂಗೆ ಬೇಜಾರಿಲ್ಲ. ಈ ಕಂಬ್ಳಿ ಕೊಟ್ಟವನೆ, ಒಂದೇ ಕಂಬ್ಳಿ ಕೊಟ್ಟವ್ನ. ನನ್ಗೂ ನಿತ್ಯ ಅಷ್ಟ್ ದೊಡ್ಡ ಬೆಡ್ ಇದೆ, ಆದ್ರೆ ನಾವಿಬ್ರು ಹಿಂಗ್ ಮನ್ಕೊಂಡಿದ್ವಿ ಆ ಚಿಕ್ಕ ಕಂಬ್ಳಿ. ನಾನು ಇದು ನಮ್ಮಾಸ್ಗೆ ಮುಟ್ ನೋಡಿ, ಇದು ಕಲ್ಲಿದ್ದಂಗ ಐತೆ. ಪುಣ್ಯಾತ್ಮ ಸುದೀಪ, ಪುಣ್ಯ. ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರೋ. ಯಾರು ಬ್ರೋ ಕೊಳ್ಳು ಕೂಸ್ಕೊಂಡು ನಿತ್ಯವ್ರು ಇನ್ನೂ ಮನೆಗಿದ್ದಾರಾ? ನನ್ ರೇಕ್ಸಿಲ್ಲ ತಿಂದ. ಅವರು ಕುತ್ಕೊಂಡವ್ರು ನಿಂತ್ಕೊಂಡವ್ರು ಹೇಳಿ ಬ್ರೋ. ಡ್ಯಾನ್ಸ್ ಆಗ್ತಾ ಇದ್ದೀನಿ. ಡ್ಯಾಡಿ, ಬಿಗ್ ಡ್ಯಾಡಿ ನಮಸ್ಕಾರ ಗುರು. ಸರಿ ಗುರು, ಆಯ್ತು ಕೇಳ್ತೀವಿ. ಏನ್ ಗುರು ನಿನ್ ತಮ್ಮನ ಮೇಲೆ ಇನ್ನೂ ಇಷ್ಟು ಪ್ರೀತಿ ಇಟ್ಕೊಂಡಿದ್ಯಾ? ಅಲ್ಲ ಮಗನ ಮೇಲೆ ಇಟ್ಕೋಬೇಕು ತಾನೆ ಪ್ರೀತಿನ. ಅಲ್ಲ ನನ್ ಮೇಲೆ ಇರ್ದಿರೋ ಪ್ರೀತಿಯ ನಿನ್ ತಮ್ಮನ ಮೇಲೆ ಏನಕ್ಕ ಅಂತ. ನಾನು ಮಗ ತಾನೆ ನಿಂಗೆ. ಬರ್ಲ ಗುರು, ತಮ್ಮ ಫಸ್ಟ್ ಇಂಪಾರ್ಟೆಂಟ್ ನಿಂಗೆ ಗುರು. 4456. ಹಾಯ್ ನಿಂಗಿ, ಹೌ ಆರ್ ಯು? ಚಿನಿ ಹಾಯ್. ಏನ್ ದೊಡವ? ಅವಳಿಗೆ ಇಷ್ಟವಾದ್ದು ಅಂದ್ರೆ ಬರೆಯೋದು ಒಳಗ. ಮೈ ಗಾಡ್, ಓಡ್ತಾಲಿ ಓದ್ತಾ ಎದ್ದ ತಕ್ಷಣ ಹೆಂಗ್ ಬರ್ದಿದ್ದವಳು ಕುತ್ಕೊಂಡು. ಎದ್ದ ತಕ್ಷಣ ನಾವೆಲ್ಲ ಫೋನ್ ನೋಡಿದ್ರೆ ಅವಳು ಬರೀ ಬುಕ್ಕೆ ನೋಡೋದು. DC ಆಯ್ತಾಳೆ ಪಕ್ಕ. DC ಏನ್ ಅರ್ಚೆ ಗೊತ್ತಾ? ಶಾಂತಿ ಅಜ್ಜಿ ಏನ್ ಬ್ರಾ ಹಿಂಗಂತ ನಮ್ ದೊಡ್ಡ ಫಿಗರ್ ಅಂತಂದ್ರೆ ನಮ್ ದೊಡ್ಡಪ್ಪ ನೀನ್ ನೋಡಿದ್ರೆ ಅಜ್ಜಿ ಅಂತ
ಚಿನ್ನು ಮಗಳ ಲಮಿಕ್ಸಾ ಇವ್ಳು ಮಾತಾಡ್ಸ್ಬೇಡ. ಎಲ್ಲಿದ್ರಲ್ಲಿ ದಿನಕ ಒಂದ್ ಬೈಂಡ್ ಖಾಲಿ ಮಾಡ್ತಾಳ. ಒಂದ್ ಬೈಂಡು ಇವಂದ ನನ್ ಫ್ರೆಂಡ್ಸ್ಗಳಿಗೆಲ್ಲ ತಗೊಂಡ್ ತೆಗಿಸ್ಕೊಂಡಿರೋದು. ಅದು ಯಾರಿಗೂ ಕೊಡಂಗಿಲ್ಲ ಬ್ರ, ಅವಳೇ ಮಾಡಿಕೊಡೋದು. ಫ್ರೆಂಡ್ಸ್ ಅನ್ನೋದು ಡೌಗೆ ಕಳ್ಳನ್ ಸೌಂತಿ. ಅದು ಇವಾಗ್ಲೇ ಪಿನ್ ಹಿಡಿಯೋದ, ನೀನ್ ಪೆನ್ಸಿಲ್ ಹಿಡಿಯತ್ತಾನೆ ಕಳ್ಳನ್ ಸೌಂತಿ. ಬ್ರೋ ಇನ್ನೂ ಬಿಟ್ಟಿಲ್ವಲ್ಲ ಬ್ರೋ ಕಿರ್ಸದ್ನ. ಬಿಡಲ್ಲ ಬ್ರೋ, ಅದು ಉಟ್ಕೊಂಡು ಎಲ್ಲ ಹೋಯ್ತದೆ. ಹಠ ಜಾಸ್ತಿ ಹಿಂಗಿ ಮಾಡಿರ್ಬೇಕು ಅಂದಿದ್ರೆ ಮಾಡ್ಲೇಬೇಕು. ಏನ್ ಬೇಕೋ ಅದೇ ತಕೊಡ್ಬೇಕು. ಇನ್ನೊಂದ್ ಪುಟಾಣಿ ಆಟ ಜಾಸ್ತಿ ಮಾಡ್ತಾರ ಹಂಗಾರೆ. ಅದು ಹಂಗೆ ಅದು ಒಳ್ಳೆ ಗಂಡು, ಇದ್ರಂಗ್ ಕೆಟ್ಟ ಗಂಡ. ಅದು ಕೆಟ್ಟ ಹೆಣ್ಣ. ಜೀಪ್ ತಕೊಳಕ್ ಸೋಫ್ ಚೆನ್ನಾಗಿ ಮಾಡ್ತೀಯ ಕಣೆ ನೀನು ಕೊಡೋಣ ಸಂತೆ. ಮತ್ತೆ ಗೈಸ್ ನಾವಿವಾಗ ಕೂರ್ಗ್ ಹೋಯ್ತಾವಿ. ಕೂರ್ಗಲ್ಲಿ ಎಲ್ಲಿ ಏನು ಎತ್ತ ಏನಕ್ಕೆ ಹೋಯ್ತಾ ಇರೋದು ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿ ತನಕ ಟಾಟಾ ಬಾಯ್.